ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಶನಿದೇವರ ಕೃಪೆಯಿಂದ ನಿಮ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಇಂದಿನಿಂದ ನಿಮ್ಮ ಜೀವನದಲ್ಲಿ ಕೇವಲ ಜ್ಯೋತಿಷ್ಯದ ಮಾತುಗಳಲ್ಲ, ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ನಿಲ್ಲುವ ಅತ್ಯಂತ ಅದ್ಭುತವಾದ ರೋಮಾಂಚನಕಾರಿ ಘಟ್ಟ ಇಂದು ಬರ್ತಾ ಇದೆ. ದೇವತಾ ಮನುಷ್ಯರು ಬರೆದಿರುವ ಆ ಒಂದು ರಹಸ್ಯ ಪುಟ ತೆಗೆದುಕೊಳ್ಳುತ್ತೆ. ಅದರಲ್ಲಿ ಏನಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಾದರೆ ಮೈ ರೋಮಾಂಚನ ಆಗುತ್ತೆ. ಮೂರು 4 ತಿಂಗಳ ಹಿಂದಿನ ದಿನಚರಿಯನ್ನು ನೆನೆಸಿಕೊಳ್ಳಿ. ಅದನ್ನು ನೆನಪು ಮಾಡಿಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಎಲ್ಲವೂ ಇದ್ರೂ ಕೂಡ ನಿಮಗೆ ನೆಮ್ಮದಿ ಇಲ್ಲ. ಆ ಥರ ವಾತಾವರಣ ನಿಮಗೆ ಬಂದಿದೆ. ಯಶಸ್ಸಿನ ಹೊಸ್ತಿಲಲ್ಲಿ ನಿಂತು ಧೂಳಿಪಟ ಆಗೋದು, ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೀತಿದ್ದಾಗ ನೀವು ಅಂದ್ಕೊಂಡಿದ್ದು ನನ್ನ ಸಮಯ ಸರಿ ಇಲ್ಲ ಅಂತ, ಜಗತ್ತು ನಿಯಮ ನನಗೆ ಸರಿ ಕೊಟ್ಟಿಲ್ಲ ಅಂತ. ಇನ್ನು ನೀವು ಯಾವಾಗಲೂ ಕೂಡ ನೀವು ನಂಬಿದ ವ್ಯಕ್ತಿಗಳೇ ನಿಮಗೆ ಮೋಸವನ್ನು ಮಾಡ್ತಾ ಇದ್ದಾರೆ. ನೀವು ಜೀವನದಲ್ಲಿ ತುಂಬ ನೊಂದಿದ್ದೀರಿ. ನಿಮ್ಮ ಪಾಲಿಗೆ ಶ್ರೀರಕ್ಷೆಯಾಗಿ ನಿಲ್ಲಲು ಸಾಧ್ಯ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ರೀತಿಯ ನಕಾರಾತ್ಮಕ ಶಕ್ತಿಯ ಜನಗಳು ಏನಿದ್ದಾರೆ, ಅವರು ನಿಮ್ಮ ನಿದ್ದೆಯನ್ನು ಕೂಡ ಕತ್ತಿದ್ದಾರೆ. ನಿಮ್ಮ ಸಣ್ಣ ಗೆಲುವು ಅವರಿಗೆ ರಾತ್ರಿ ನಿದ್ದೆ ಕೂಡ ಕೆಡಿಸಿತು. ನೀವು ಹೊಸದಾಗಿ ಏನನ್ನಾದರೂ ಆರಂಭ ಮಾಡೋದಕ್ಕೆ ಮುಂದಾದಾಗಲ ಅವರು ನಾನಾ ರೀತಿಯ ಅಡೆತಡೆಗಳನ್ನು ಎದುರಾಗ್ತಿದ್ರು. ಇದೆಲ್ಲವೂ ಕಾಕತಾಳೀಯವಲ್ಲ. ನಿಮ್ಮ ರಾಶಿಯ ಶತ್ರುಸ್ಥಾನದಲ್ಲಿದ್ದ ಗ್ರಹಗಳ ತೀವ್ರ ಚಲನೆ ನಿಮ್ಮ ಮನಸ್ಸು, ನಿಮ್ಮ ಮನೆ, ನಿಮ್ಮ ವೃತ್ತಿ, ನಿಮ್ಮ ಸಂಬಂಧಗಳ ಮೇಲೆ ನೇರ ಪ್ರಭಾವ ಬೀರ್ತಾ ಇತ್ತು. ನೀವು ಮುರಿದು ಬಿದ್ದಾಗಲೆಲ್ಲ ಇತರರಿಗೆ ಸಹಾಯ ಹಸ್ತ ಚಾಚಿದ್ದೀರಿ. ಯಾರಿಗೂ ಕೆಟ್ಟದನ್ನು ಬಯಸದ ನಿಮ್ಮ ಪವಿತ್ರ ಮನಸ್ಸಿಗೆ ನೀವು ಹಸಿದ ಹೊಟ್ಟೆಯಲ್ಲೂ ಹಂಚಿ ತಿಂದ ಆ ಧರ್ಮದ ಗುಣಕ್ಕೆ ಈಗ ಪ್ರತಿಫಲ ಸಿಗುವ ಕಾಲ ಸನ್ನಿಹಿತ ಆಗಿದೆ. ಭಗವತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂತೆ ಕರ್ಮ ಎಂದಿಗೂ ನಾಶ ಮಾಡೋದಿಲ್ಲ. ನೀವು ಸತ್ಕರ್ಮ ಮಾಡಿದರೆ ಅದು ನಿಮಗೆ ನೀವು 10 ಕೊಟ್ಟರೆ 100 ಪಟ್ಟು ವಾಪಸ್ ಒಳ್ಳೆಯದೇ ಆಗುತ್ತೆ. ನೀವು ನಿಮ್ಮ ಹಿತೈಷಿಗಳಂತೆ, ಅವರು ನಿಮ್ಮ ಸುತ್ತಮುತ್ತ ಬದುಕುವ ಜನ ಹಿತೈಷಿಗಳಂತೆ ಕಾಣ್ತಾರೆ, ಆದರೆ ಒಳಗೊಳಗೆ ಅವರು ಮುಖವಾಡವನ್ನು ಧರಿಸ್ತಿರ್ತಾರೆ. ಅವರು ಯಾವಾಗಲೂ ನಿಮ್ಮ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಹೆಜ್ಜೆಯನ್ನು ಹಿಂದಕ್ಕೆ ಜಗ್ಗುವಂತೆ ಮಾಡ್ತಾರೆ. ಕಳೆದ 3 ತಿಂಗಳಲ್ಲಿ ನೀವು ಯಾವುದಾದ್ರೂ ಒಂದು ಸಾಹಸಕ್ಕೆ ಕೈ ಹಾಕೋದಕ್ಕೆ ಯೋಚನೆ ಮಾಡಿದಾಗೆಲ್ಲ ಈ ರೀತಿಯ ನಕಾರಾತ್ಮಕ ಶಕ್ತಿ ನಿಮ್ಮ ಆಲೋಚನೆಗಳಿಗೆ ತಣ್ಣೀರು ಎರಚಿದೆ. ನೀವು ಇವರನ್ನು ನಿಮ್ಮವರಂತ ಅತಿಯಾಗಿ ನಂಬಿದ್ದೇ ನೀವು ಮಾಡಿದ ಅತ್ಯಂತ ದೊಡ್ಡ ತಪ್ಪು. ಈ ಕಪಟ ನಾಟಕಧಾರಿಗಳ ಮುಖ್ಯ ಲಕ್ಷಣಗಳೇನೆಂದರೆ, ಇವರು ನಿಮ್ಮೆದುರಿಗೆ ನಿಮ್ಮ ಸಾಧನೆಯನ್ನು ಕೊಂಡಾಡ್ತಾರೆ, ಆದರೆ ನೀವು ಅಲ್ಲಿಂದ ಹೊರಟ ತಕ್ಷಣ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ತಮಾಷೆ ಮಾಡ್ತಾರೆ. ಈ ಎಲ್ಲ ಕಪಟ ಮುಖಗಳ ಅಸಲಿ ಬಣ್ಣ ಒಂದೊಂದಾಗಿ ಕಳಿಸಿಬಿಡುತ್ತೆ. ಬ್ರಹ್ಮಾಂಡ ಅವರ ಮುಖವಾಡವನ್ನು ನಿಮ್ಮ ಕಣ್ಣೆದುರೇ ಕಳಿಸಿಕೊಳ್ಳುತ್ತೆ. ಇಂದಿನ ಸಂಜೆ ಸಮಯ ಮತ್ತು ರಾತ್ರಿಯ ಸಮಯ ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ಸೂರ್ಯಾಸ್ತವಾಗುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಗದ್ದಲ, ಕೂಗಾಟ ಅಥವಾ ಈ ಟಿವಿ ಮೊಬೈಲ್ಗಳ ಕರ್ಕಶ ಧ್ವನಿ ಇರಬಾರದು. ಕಟು ಶಬ್ದಗಳು ಹಾಗೂ ಅಪಶಬ್ದಗಳು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಕುಂದಿಸುತ್ತೆ. ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ, ಇದರಿಂದ ನಿಮಗೆ ಎಲ್ಲವೂ ಕೂಡ ಶುಭ ಆಗುತ್ತೆ. ನೀವು ಅನ್ಯಾಯ ಮಾಡಿದವರಿಗೆ ನೀವೇ ಸ್ವಂತ ಶಿಕ್ಷೆ ಕೊಡಬೇಕಂತೇನಾದರೂ ಜಗಳಕ್ಕೆ ಹೋದರೆ, ನೀವು ಪ್ರತಿಶೋಧದ ಹಾದಿ ಹಿಡಿದ್ರೆ ನಿಮ್ಮ ಆಂತರಿಕ ಶಕ್ತಿ ಕ್ಷೀಣಿಸುತ್ತೆ. ನಿಮ್ಮ ಪ್ರಾರ್ಥನೆ ಕೇವಲ ಇಷ್ಟೇ ಇರಲಿ: ಹೇಗೆ ಭಗವಂತ ನನಗೆ ನೋವು ನೀಡಿದವರಿಗೆ ಅವರವರ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡು ಅಂತ ನೀವು ದೇವರಿಗೆ ಪ್ರಾರ್ಥನೆ ಮಾಡಿ. ಅವರ ಕರ್ಮವನ್ನು ಅವರೇ ಅನುಭವಿಸ್ತಾರೆ. ಅದನ್ನು ನೀವೇ ಕಣ್ಣಾರೆ ನೋಡ್ತೀರ. ಮುಚ್ಚಿ ಹೋಗಿದ್ದ ಪ್ರಗತಿಯ ಬಾಗಿಲುಗಳು ತೆರೆದುಕೊಳ್ಳುತ್ತೆ. ಈ ಹೊಸ ಉದ್ಯೋಗದ ಅವಕಾಶ, ಉನ್ನತ ಅಧಿಕಾರ,
ಪ್ರಭಾವಿ ಒಪ್ಪಂದಗಳು ಅಥವಾ ಸ್ಥಗಿತಗೊಂಡಿದ್ದ ಯಾವುದೇ ವೃತ್ತಿಪರ ಯೋಜನೆಗಳು ಪುನರಾರಂಭ ಆಗುತ್ತೆ. ಆರಂಭದಲ್ಲಿ ಇದನ್ನು ನಂಬಲು ನಿಮ್ಮ ಮನಸ್ಸು ಹಿಂಜರಿಬಹುದು ಅಂತ, ಆದರೆ ನೆನ್ಪಿಡಿ, ಇದು ಯಾವುದೇ ಲೌಕಿಕ ವ್ಯಕ್ತಿ ನೀಡುತ್ತಿರುವ ಭಿಕ್ಷೆಯಲ್ಲ, ಇದು ಬ್ರಹ್ಮಾಂಡದ ಒಂದು ಸಂಕೇತ. ಈ ಎರಡನೆಯ ಪವಾಡ ಕೌಟುಂಬಿಕ ರಹಸ್ಯದ ಒಂದು ಸ್ಫೋಟ ಮತ್ತು ಮಾನಸಿಕ ನಿರಾಳತೆ, ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬದ ವಲಯದಲ್ಲಿ ಅಡಗಿರುವ ದೊಡ್ಡ ರಹಸ್ಯ. ನೀವು ಯಾರನ್ನು ಹತ್ತಿರ ಇಟ್ಕೋಬೇಕು, ಯಾರನ್ನು ದೂರ ಇಡಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಇನ್ನು ನಿಮಗೆ ಧನ ಆಗಮನ ಆಗುವ ಬಲವಾದ ಯೋಗ ಇದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಹಣ ಕೈ ಸೇರಬಹುದು ಅಥವಾ ನಿಮ್ಮ ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡ್ಬಹುದು. ಆದರೆ ಈ ಒಂದು ಧನಲಾಭದ ಜೊತೆಯಲ್ಲೇ ನಿಮಗೆ ಒಂದು ಕಠಿಣ ಪರೀಕ್ಷೆ ಕೂಡ ಎದುರಾಗುತ್ತೆ. ನಿಮ್ಮ ಮುಂದೆ ಎರಡು ದಾರಿಗಳಿವೆ. ಒಂದು ಅತಿಯಾದ ದುರಾಸೆಯಿಂದ ಕೂಡಿದ ಶೀಘ್ರ ಲಾಭದ ದಾರಿ, ಮತ್ತೊಂದು ಸಮತೋಲನದಿಂದ ಕೂಡಿದ ಜಾಗರೂಕತೆಯ ದಾರಿ. ಈ ಸಮಯದಲ್ಲಿ ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕಬೇಕಾದಾಗ ಯಾರದೋ ಮಾತು ನಂಬಿ ನೀವು ಮುನ್ನುಗ್ಗಕ್ಕೆ ಹೋಗಬೇಡಿ. 1000 ಸಲ ಯೋಚನೆ ಮಾಡಿ. ನಿಮ್ಮ ಅದೃಷ್ಟದ ತೀವ್ರತೆಯನ್ನು ಹೆಚ್ಚಿಸೋದಕ್ಕೆ ನಿಮ್ಮ ಮನೆಯ ಭೌತಿಕ ವಾತಾವರಣದಲ್ಲಿ ಕೆಲವು ತಕ್ಷಣದ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಮನೆಯಲ್ಲಿರುವ ಮುರಿದ ವಸ್ತುಗಳು, ನಿಂತು ಹೋಗಿರುವ ಹಳೆಯ ಗಡಿಯಾರ, ಹರಿದು ಹೋದ ಹಳೆಯ ಪಾದರಕ್ಷೆ, ಧೂಳು ಹಿಡಿದ ಅನುಪಯುಕ್ತ ಸಾಮಗ್ರಿಗಳನ್ನು ತಕ್ಷಣ ಇವಾಗ ಹೊರಗಡೆ ಹಾಕಿಬಿಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಶಾನ್ಯ ದಿಕ್ಕು, ಉತ್ತರ ದಿಕ್ಕು ಅತ್ಯಂತ ಸ್ವಚ್ಛವಾಗಿ ಇಟ್ಕೋಬೇಕು. ಇದರಿಂದ ವಾಸ್ತುದೋಷ ಏನೂ ಬರೋದಿಲ್ಲ. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ವಿಡಿಯೋ ಅಂತ ನಾವು ಭಾವಿಸ್ತೇವೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷನು ಸುಖಿನೋ ಭವಂತು.